ನಾಗರ ಪಂಚಮಿ ಹಾಗೂ ಬಸವ ಪಂಚಮಿ ಆಚರಣೆಯನ್ನು ಕೇವಲ ಸಂಪ್ರದಾಯಕ್ಕೆ ಸೀಮಿತಗೊಳಿಸದೆ ವೈಚಾರಿಕ ಹಾಗೂ ವೈಜ್ಞಾನಿಕ ಮನೋಭಾವದೊಂದಿಗೆ ಆಚರಿಸಬೇಕು ಎಂದು ದಾವಣಗೆರೆಯ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿ ಕರೆ ನೀಡಿದರು. ನಗರದ ವಿರಕ್ತ ಮಠದ ಆವರಣದಲ್ಲಿ ಹಮ್ಮಿಕೊಂಡಿದ್ದ 30ನೇ ವರ್ಷದ ಬಸವ ಪಂಚಮಿ ಹಾಗೂ ಮಕ್ಕಳಿಗೆ ಹಾಲು ಕುಡಿಸುವ ಹಬ್ಬದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನಾಗರ ಹಾವು ಜೀವಶಾಸ್ತ್ರೀಯವಾಗಿ ಹಾಲು ಕುಡಿಯುವುದಿಲ್ಲ. ಹಾಲು ಮಕ್ಕಳಿಗೆ ಅತ್ಯಗತ್ಯವಾಗಿ ಬೇಕಾದ ಪೌಷ್ಟಿಕ ಆಹಾರವಾಗಿದೆ. ಹೀಗಾಗಿ ಹಾಲನ್ನು ಕಲ್ಲು ನಾಗನಿಗೆ ಸುರಿದು ವ್ಯರ್ಥ ಮಾಡುವ ಬದಲು ಮಕ್ಕಳಿಗೆ ನೀಡಿ ಅವರ ಆರೋಗ್ಯಕ್ಕೆ ಪೂರಕವಾಗುವಂತೆ ಮಾಡಬೇಕು. ಮೂಢನಂಬಿಕೆಗಳ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದಲೇ ಕಳೆದ 30 ವರ್ಷಗಳಿಂದ ಮಠದಲ್ಲಿ ಈ ಹಾಲು ಕುಡಿಸುವ ಕಾರ್ಯಕ್ರಮವನ್ನು ಸತತವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು. ನಾಗರ ಕಂಡರೆ ಕೊಲ್ಲೆನು, ನಿಜವಾದ ನಾಗರ ಕಾಣ್ತು ಅಂತಂದ್ರೆ ಸಾಯಿಸಿಬಿಡ್ತಾರೆ. ಆದ್ರೆ ಜನ ಹೇಗಿರ್ತಾರಂದ್ರೆ ಕಲ್ಲಿನ ನಾಗರಕ್ಕೆ ಹೋಗಿ ಹಾಲನ್ನ ಇರ್ತಾರೆ. ಆ ಭಕ್ತಿಯನ್ನು ಮೆಚ್ಚಿ ಬುಸ್ ಅಂತ ಬಂದ್ಬಿಟ್ರೆ ಎಲ್ಲರೂ ಓಡೋಗ್ಬಿಡ್ತಾರೆ. ಯಾರೇ ಇದ್ದಾರೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಮುಂದೆ ಚಂದಮಾಗೆ ಮುಂದೆ ನಡೆಯೋದು. ಅಂದ್ರೆ ಯಾರಾದ್ರೂ ಭಿಕ್ಷಕರು ಬಂದ್ರೆ ಅಮ್ಮ ತಾಯಿ ಹಸಿವಾಗೈತಿ ಏನಾದ್ರು ಕೊಡ್ರಿ ಅಂತ ಕೇಳ್ತಾರ. ನಿಮ್ಮ ಮನೆಯಲ್ಲಿ ಇರೋದು ಅನ್ನನೋ ಏನು ರೊಟ್ಟಿ ಅಥವಾ ರಾತ್ರಿ ಅನ್ನನೋ ಯಾವ್ದೈತೆ ಅದು ಕೊಡ್ರಿ, ನಮ್ಗೆ ಹಸಿವಾಗೈತಿ. ಭಿಕ್ಷಕರು ಅಮ್ಮ ತಾಯಿ ಅಂತ ಕೇಳಿ ಅದು ಮುಂದಕ್ಕೆ ಹೋಗಲ್ಲ. ಆದರೆ ಉಣಲಾರದೆ ಇರುವಂತ ದೇವರಿಗೆ ನೈವೇದ್ಯವನ್ನ ಮಾಡ್ತಾರೆ. ಇದು ಸಮಾಜದಲ್ಲಿರುವಂತ ಒಂದು ವಾತಾವರಣವನ್ನ ಬಸವಣ್ಣವರು ಹೇಳಿದರು. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಮುಂದೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರು ಹಸಿದಿರ್ತಾರೆ ಅವರಿಗೆ ನೀವು ತೃಪ್ತಿಯನ್ನ ಪಡಿಸಿದ್ರೆ, ಅಂದ್ರೆ ಹಸಿವನ್ನ ಊಟವನ್ನ ನೀಡಿದ್ರೆ ದೇವರು ಸಂತೃಪ್ತಿ ಆಗ್ತದೆ. ಉಣಲಾರದೆ ಇರುವಂತ ದೇವರಿಗೆ ನಾವು ನೈವೇದ್ಯವನ್ನ ಮಾಡ್ತೀವಿ. ಅದಕ್ಕೆ ಅದರ ಬದಲು ಹಸಿದಂತವರಲ್ಲಿ ದೇವರನ್ನ ಕಾಣಬೇಕು, ರೋಗಿಗಳಲ್ಲಿ ದೇವರನ್ನ ಕಾಣಬೇಕು, ನಿರ್ಗತಿಕರಲ್ಲಿ ಇವತ್ತು ನಾವು ದೇವರನ್ನ ಕಾಣಬೇಕು. ಒಟ್ಟಾರೆ ಅವರು ಏನ್ ಹೇಳಿದ್ರು, ಮನುಷ್ಯರಲ್ಲಿ ದೇವರನ್ನ ಕಾಣಬೇಕು. ಮನುಷ್ಯನಲ್ಲಿ ಬಿಡ್ತೀವಿ, ಬೇರೆ ಕಡೆ ದೇವರನ್ನ ನಾವು ಕಾಣಕ್ ಹೋಗ್ತೀವಿ. ಹಾಗಾಗಿ ಇವತ್ತು ಸಮಾಜದಲ್ಲಿ ಇಷ್ಟೊಂದು ಮೂಢನಂಬಿಕೆ ಕಂದಾಚಾರಗಳು ಅದಾವೆ. ಇವತ್ತು ದೇಶವನ್ನ ರಾಜಕಾರಣಿಗಳು ಆಳುತ್ತಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ದೇಶವನ್ನು ಆಳುತ್ತಿರೋದು ಯಾರಂದ್ರೆ ಮೂಢನಂಬಿಕೆ. ಇವತ್ತು ಅಮಾವಾಸ್ಯೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಬೇಕಾ ಬೇಡ, ಪ್ರತಿಯೊಂದಕ್ಕೂ ನಾವು ರಾಹು ಕಾಲ, ಗುಳಿ ಕಾಲ, ಯಮಗಂಡ ಕಾಲ ನೋಡ್ತೀವಿ. ಅಮಾವಾಸ್ಯೆ ಅಂದ್ರೆ ಒಳ್ಳೆ ಕಾರ್ಯ ಮಾಡೋದೇ ಇಲ್ಲ. ಮನೆ ಓಪನಿಂಗು ಮಾಡೋದಿಲ್ಲ ಅಥವಾ ಉದ್ಘಾಟನೆ ಆಗುವಂತ ಯಾವ ಕಾರ್ಯಕ್ರಮಗಳು ಮಾಡೋದಿಲ್ಲ. ಅದಕ್ಕೋಸ್ಕರ ದೇಶವನ್ನ ರಾಜಕಾರಣಿಗಳು ಆಳುತ್ತಿಲ್ಲ, ಕಂದಾಚಾರಗಳು ಮೂಢನಂಬಿಕೆಗಳು ಆಳುತ್ತಿವೆ ಅಂತ. ಅದಕ್ಕೆ ನಮ್ಮ ಬದುಕು ಸ್ವರ್ಗ ಆಗಬೇಕು ಅಂತೀವಿ. ಯಾವಾಗ ಸ್ವರ್ಗ ಆಗುತ್ತೆ ಅಂತಂದ್ರೆ, ನಾವು ಕಂದಾಚಾರವನ್ನು ಬಿಟ್ಟಾಗ, ಮೂಢನಂಬಿಕೆಗಳನ್ನು ಬಿಟ್ಟಾಗ ನಮ್ಮ ಜೀವನ ಸ್ವರ್ಗ ಆಗುತ್ತೆ ಮತ್ತು ಸುಂದರ ಆಗುತ್ತೆ. ಹಬ್ಬಗಳನ್ನು ನಾವು ಮಾಡಿ ಬೇಡದಲ್ಲ, ಅದನ್ನ ವೈಚಾರಿಕವಾಗಿ ಆಚರಣೆ ಮಾಡಿ, ಆದರ್ಶವಾಗಿ ಆಚರಣೆ ಮಾಡಿ, ಮುಖ್ಯವಾಗಿ ಮಾನವೀಯತೆಯ ದೃಷ್ಟಿಯಿಂದ ಆಚರಣೆ ಮಾಡಬೇಕು. ದೇವರ ಹೆಸರಿನಲ್ಲಿ ಹಾಲು, ತುಪ್ಪ, ಮೊಸರು ಎಲ್ಲದನ್ನು ನಾವು ವ್ಯರ್ಥ ಮಾಡಿ ಬರ್ತೇವೆ. ಅದನ್ನ ವ್ಯರ್ಥ ಮಾಡೋ ಬದಲು ಯಾರು ಹಸಿದಿದ್ದಾರೆ ಅವರಿಗೆ ನೀವು ಹೋಳಿಗೆಯನ್ನ ಕೊಡ್ರಿ, ತುಪ್ಪವನ್ನ ಕೊಡ್ರಿ, ಬೆಣ್ಣೆಯನ್ನ ಕೊಡ್ರಿ, ಹಾಲು, ತುಪ್ಪ, ಮೊಸರು, ಜೇನುತುಪ್ಪ, ಎಳ್ನೀರು ಎಲ್ಲದನ್ನೂ ನಾವು ಅಭಿಷೇಕದ ಹೆಸರಿನಲ್ಲಿ ವ್ಯರ್ಥವನ್ನು ಮಾಡ್ತೀವಿ. ಅದರ ಬದಲು ನಿಜವಾದ ದೇವರು ಮನುಷ್ಯನೇ ಅದಾರೆ, ಮಕ್ಕಳದಾರೆ, ಮನೆಯಲ್ಲಿ ಹಿರಿಯರದಾರೆ, ವಯಸ್ಸಾದವರಿದ್ದಾರೆ, ಅವರಿಗೆ ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನು ಅವರಿಗೆ ಕೊಡೋದ್ರ ಮುಖಾಂತರ ಅವರಿಗೆ ನೀಡಿದರೆ ನಿಜವಾಗಲೂ ದೇವರು ಸಂತೃಪ್ತಿ ಆಗ್ತಾನೆ ಅನ್ನುವಂಥದ್ದು. ಅದಕ್ಕೆ ನಾವು ಹಬ್ಬಗಳನ್ನು ಆದರ್ಶವಾಗಿ ಆಚರಣೆ ಮಾಡೋಣ, ಮಾನವೀಯತೆಯ ಸ್ಪರ್ಶದಿಂದ ನಾವು ಆಚರಣೆ ಮಾಡೋಣ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಗುರುಗಳು ಕಳೆದ 95-96ನೇ ಇಸ್ವಿಯಿಂದ ಇದನ್ನ ಪ್ರಾರಂಭ ಮಾಡಿದ್ರು. ಅದು ಪ್ರಾರಂಭ ಮಾಡಿರುವಂಥ ಕಾರ್ಯಕ್ರಮ ಒಬ್ಬೊಬ್ಬರೇ ಎಲ್ಲ ಕಡೆನೂ ಇದನ್ನ ಪ್ರಗತಿಪರರು, ವಿಚಾರವಂತರು ಇದನ್ನೇನು ಮಾಡಿದ್ರು, ಪಂಚಮಿನ ಬಸವ ಪಂಚಮಿ ಅಂತ ಆಚರಣೆ ಮಾಡಿದ್ರು. ಯಾಕೆ ಬಸವ ಪಂಚಮಿ ಅಂದ್ರೆ, ಬಸವಣ್ಣವರ ಪಂಚಮಿ ದಿನನೇ ಲಿಂಗೈಕ್ಯರಾದರು ಅನ್ನುವಂಥ ಒಂದು ವಿಚಾರವನ್ನ ಅನೇಕ ಗ್ರಂಥಗಳು ತಿಳಿಸ್ತಾರೆ. ಹಾಗಾಗಿ ಪಂಚಮಿ ದಿನ ಬಸವಣ್ಣವರು ಲಿಂಗೈಕ್ಯರಾಗಿದ್ದಾರೆ. ಅದಕ್ಕೋಸ್ಕರನೇ ಬಸವ
ಅಂತಂದು ಆಚರಣೆ ಮಾಡೋಣ. ಮಕ್ಕಳಿಗೆ ಇದನ್ನು ಹಾಲನ್ನು ಕೊಡಿಸೋ ಮುಖಾಂತರ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಹಾಲಿನ ಸದುಪಯೋಗಗಳ ಕುರಿತು ನಮ್ಮ ಚನ್ನಬಸವ ಗುರೂಜಿಯವರು ಎಲ್ಲರಿಗೂ ತಿಳಿಸಿದ್ದಾರೆ. ಅದಕ್ಕೆ ಒಂದನ್ನು ಅರ್ಥ ಮಾಡ್ಕೋಬೇಕು. ಹಾವುಗಳು ಎಂದು ಹಾಲನ್ನು ಕುಡಿಯೋದಿಲ್ಲ. ಹಾವೇನು ತಿನ್ನುತ್ತೆ ಅಂದರೆ ಏನು ತಿನ್ನುತ್ತೆ? ಹಾವು